ಇಂದು ನಾನು ನಿಮಗೆ ತುಂಬ ಸರಳವಾದ, ತುಂಬ ಪ್ರಾಚೀನ ಕಾಲದ ಕುಡಿಯುವ ನೀರಿನಿಂದ ವಶೀಕರಣ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸ್ನೇಹಿತರೆ, ಎಷ್ಟು ಆಗುತ್ತೆ ಅಷ್ಟು ಶೇರ್ ಮಾಡೋದಕ್ಕೆ. ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ. ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಆ ವೀಡಿಯೋಸ್ ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮೊದಲಿಗೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ. ವಿಡಿಯೋ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮುಂದುವರಿತೀನಿ ಸ್ನೇಹಿತರೆ. ಏನಿಲ್ಲ ಸ್ನೇಹಿತರೆ, ಇದಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು ಗ್ಲಾಸ್ ನೀರು ಮತ್ತೆ ಅವರ ಹೆಸರು. ಒಂದು ಗ್ಲಾಸ್ ನೀರು ತಗೊಂಡ್ಬಿಡಿ ಸ್ನೇಹಿತರೆ, ಸಿಂಪಲ್. ಒಂದು ಗ್ಲಾಸ್ ನೀರು ತಗೊಂಡು ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 11 ಸಾರಿ ಹೇಳಿ ಸ್ನೇಹಿತರೆ. ಜಾಸ್ತಿ ಬೇಡ, ಬರೀ 11 ಸಾರಿ ಮಾತ್ರ. 11 ಸಾರಿ ಈ ಮಂತ್ರ ಹೇಳಿ ಆ ನೀರಿಗೆ 3 ಸಾರಿ ಉರ್ಪಿಸಿ ಸ್ನೇಹಿತರೆ. ಅಂತ 3 ಸಾರಿ ಊದಿ ಅದಕ್ಕೆ ಅದನ್ನ ಕುಡಿಯ ಕೊಟ್ಬಿಡಿ ಸ್ನೇಹಿತರೆ. ನಿಮ್ಗೆ ಯಾರು ವಶ ಆಗಬೇಕು ಅವರಿಗೆ, ಅಂದ್ರೆ ಯಾರು ದ್ವೇಷಿಸಿರ್ತಾರೋ ಅವ್ರಿಗೆ ಇದನ್ನ ಕೊಡಿ ಸ್ನೇಹಿತರೆ. ಇದನ್ನ ನೋಡಿ ಸ್ನೇಹಿತರೆ, ಪ್ರೇಯಸಿ ಮಾಡ್ಬೋದು, ಹುಡುಗ ಮಾಡ್ಬೋದು, ಹುಡುಗಿ ಮಾಡ್ಬೋದು, ಗಂಡ ಮಾಡ್ಬೋದು, ಹೆಂಡತಿ ಮಾಡ್ಬೋದು, ಮಕ್ಕಳು ಕೂಡ ಮಾಡ್ಬೋದು, ಅತ್ತೆಗೆ ಮಾಡ್ಬೋದು, ಸೊಸೆಗೆ ಮಾಡ್ಬೋದು, ಮಾವು ಮಾಡ್ಬೋದು. ಏಕೆಂದ್ರೆ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ ನನಗೆ, ಅತ್ತೆ ಸೊಸೆದ್ರ ಜಗಳ ತುಂಬ ಇರುತ್ತೆ, ಹೇಗೆ ಮಾಡೋದು? ನಮ್ಮ ಮಾತನ್ನ ಅತ್ತೆ ಕೇಳಲ್ಲ, ನಮ್ಮ ಮಾತನ್ನ ಸೊಸೆ ಕೇಳಲ್ಲ. ಇಂಥವರೆಲ್ಲ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು ಸ್ನೇಹಿತರೆ. ತುಂಬ ಸರಳವಾಗಿದೆ, ತುಂಬ ಈಸಿಯಾಗಿದೆ. ಮಂತ್ರ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಮುಖಿ ರಾಜಮುಖಿ ಅಮುಕಂ ಮುಖಿ ಕುರು ಕುರು ಪದ್ಮಾವತಿ ಕ್ಲೀಂ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿದ್ರಿ ಸ್ನೇಹಿತರೆ. ಯಾಕೆಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ನಿಧಾನ ಹೇಳಿ ಸ್ವಾಮಿ, ನಿಧಾನ ಹೇಳಿ ಗುರುಜಿ ಅಂತಿದ್ದಾರೆ. ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಮುಖಿ ರಾಜಮುಖಿ ಅಮುಕಂ ಮುಖಿ ಕುರು ಕುರು ಪದ್ಮಾವತಿ ಕ್ಲೀಂ ಸ್ವಾಹ. ಅಮುಕಂ ಅನ್ನೋ ಪ್ಲೇಸಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಹಾಕ್ಬಿಟ್ಟು ಇದನ್ನ ಮಾಡಿ ಅವ್ರಿಗೆ ಕುಡಿಸಿ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ನಿಮ್ಮ ವಶೀಭೂತರಾಗೋದ್ರಲ್ಲಿ 2 ಮಾತಿಲ್ಲ. ಇದು ಕಟ್ಟಿಟ್ಟ ಬುತ್ತಿ, 100% ಆಗುತ್ತೆ ಸ್ನೇಹಿತರೆ. ಇದು ಸಿದ್ಧಾಂತ. ನಮಸ್ಕಾರ.